UK ನ್ಯೂಸ್ಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಕಾಯಕ ಭವನದಲ್ಲಿ ಶಾಸಕ ಕೃಷ್ಣ ನಾಯ್ಕ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸತತ 3 ತಿಂಗಳಿಂದ ಗ್ರಾಮ ದರ್ಶನವನ್ನು ಮಾಡುವ ಮೂಲಕ ಅಲ್ಲಿಯ ಸಮಸ್ಯೆಗಳನ್ನು ಅರಿಯುವ ಪ್ರಯತ್ನ ಮಾಡಿದ್ದೇನೆ ಎಂದು ಅವರು ಹೇಳಿದರು. ಮೂಲ ಸೌಕರ್ಯಗಳಾದ ಚರಂಡಿ, ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ದೇವಾಲಯಗಳ ಜೀರ್ಣೋದ್ಧಾರ ಸೇರಿದಂತೆ ಅನೇಕ ಸಮಸ್ಯೆಗಳು ಹಳ್ಳಿಗಳಲ್ಲಿ ಬಹಳಷ್ಟಿವೆ ಎಂದು ಅವರು ಹೇಳಿದರು. ಶುದ್ಧ ಕುಡಿಯುವ ನೀರು, ಬಸ್ ನಿಲ್ದಾಣ ಹಳ್ಳಿಗಳಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ. ಜನರು ಬಸ್ಸಿಗಾಗಿ ಬಿಸಿಲಲ್ಲಿ ಕಾಯುವ ಪರಿಸ್ಥಿತಿಯಲ್ಲಿದ್ದಾರೆ ಎಂದರು. ತಾಲೂಕಿನ 70% ಶಾಲಾ ಕೊಠಡಿಗಳು ಸೋರುತ್ತಿವೆ. ಶಾಲೆಗೆ ಬೇಕಾಗಿರುವ ಶೌಚಾಲಯ, ಕಾಂಪೌಂಡ್, ಗೇಟ್ ಇವೆಲ್ಲವುಗಳು ಸೇರಿ ಸರಿ ಮಾಡುವ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ ಎಂದರು. ಪ್ರತಿಯೊಂದು ಬೂತಿಗೆ ಬೀದಿಗಳ ರಿಪೇರಿಗಾಗಿ 1.5 ಕೋಟಿ ರೂಪಾಯಿ, ಚರಂಡಿ ದುರಸ್ತಿಗಾಗಿ 75 ಲಕ್ಷದಿಂದ 1 ಕೋಟಿ ರೂಪಾಯಿ ಬೇಕಾಗಿದೆ. ಜೆಜೆಎಂ ಪೈಪ್ಲೈನ್ ಕಳಪೆ ಕಾಮಗಾರಿಯಾಗಿದ್ದು ಪೈಪುಗಳು ಒಡೆದು ಹೋಗಿವೆ. ಅವುಗಳ ರಿಪೇರಿಗಾಗಿ 10 ಕೋಟಿ ರು ಅಂದಾಜು ವೆಚ್ಚ ಮಾಡಲಾಗಿದೆ ಎಂದರು. ತಾಲೂಕಿನ ಅನೇಕ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಮತ್ತು ನರ್ಸುಗಳು ಇಲ್ಲ. ಜನರು ಅನಾರೋಗ್ಯದಿಂದ ಬಳಲಾಡುತ್ತಿದ್ದಾರೆ. ಆರೋಗ್ಯ ಇಲಾಖೆಯನ್ನು ಸರಿಪಡಿಸಿ ವೈದ್ಯರನ್ನು ತರುವ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ ಎಂದರು. ತಾಲೂಕಿನ ಒಟ್ಟು 600 ಕಿಲೋಮೀಟರ್ ರಸ್ತೆಗಳಲ್ಲಿ 300 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ಒಟ್ಟಾರೆಯಾಗಿ ತಾಲೂಕಿನ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಕ್ಕಾಗಿ 1,000 ಕೋಟಿ ರೂಪಾಯಿಗಳ ಅನುದಾನ ಬೇಡಿಕೆಯನ್ನು ನಾನು ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಮುಂದೆ ಇಡುತ್ತೇನೆ ಎಂದರು. ಹಿಂದಿನ ವರ್ಷ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ 25 ಕೋಟಿ ರು ಅನುದಾನವನ್ನು ಕೊಡಲಾಗಿದೆ. ಈ ವರ್ಷದಲ್ಲಿ 50 ಕೋಟಿ ರು ಅನುದಾನವನ್ನು ಕಾಂಗ್ರೆಸ್ ಶಾಸಕರಿಗೆ ನೀಡಲಾಗಿದೆ. ಆದರೆ BJP ಶಾಸಕರಿಗೆ 1 ರೂಪಾಯಿ ಅನುದಾನವನ್ನು ಕೊಡದೆ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡುತ್ತಿದೆ ಎಂದು ದೂರಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಪುರಸಭೆ ಉಪಾಧ್ಯಕ್ಷ ಸೊಪ್ಪಿನ ಮಂಜುನಾಥ್, ತಾಲೂಕು BJP ಅಧ್ಯಕ್ಷ ಮಲ್ಲಿಕಾರ್ಜುನ್, ಮುಖಂಡರಾದ M ಪರಮೇಶ್ವರಪ್ಪ, ವಾರದ ಗೌಸ್ ಮೊಹಿದ್ದೀನ್, ಬಿರಬಿ ಬಸವರಾಜ್, ಪುತ್ರೇಶ್, ಹಣ್ಣಿ ಶಶಿಧರ್, ಚಂದ್ರನಾಯ್ಕ್, ಪುನೀತ್ ದೊಡ್ಡಮನಿ ಉಪಸ್ಥಿತರಿದ್ದರು. ಆಸ್ಪತ್ರೆಗಳು ಈ ರೀತಿ ಹಾಕಿದ್ದೀವಿ. ಸೊ 600 ಕಿಲೋಮೀಟರಲ್ಲಿ ಸರಿಸುಮಾರು 300 ಕಿಲೋಮೀಟರ್ ಆಲ್ರೆಡಿ ರಸ್ತೆ ಹೆದಗೆಟ್ಟಿದೆ. ಆ 300 ಕಿಲೋಮೀಟರಲ್ಲಿ ಪ್ಯಾಚ್ ವರ್ಕ್ ಮಾಡೋಕ್ಕಂತೇಳಿ 1 ಲಕ್ಷ 1 ಕಿಲೋಮೀಟರ್ಗೆ ಅಂತೇಳಿ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಆಗೋದಿಲ್ಲ. 600 ಕಿಲೋಮೀಟರ್ಲಿ 10% ಅಂದರೆ 60 ಕಿಲೋಮೀಟರ್ ಅಟ್ಲೀಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡಕೊಟ್ಟು ಉಳ್ಕಿದ್ದೇನಾದ್ರೂ ಪ್ಯಾಚಪ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದು ರಸ್ತೆಗಳ ಸಿಚುವೇಶನ್ ಇದೆ. ಜೊತೆಯಲ್ಲಿ ನೀರಾವರಿ ಯೋಜನೆ ನಮ್ಮ ತುಂಗಭದ್ರಾ ನದಿಯಿಂದ ಏನು ಸಿಂಗಟ್ನೂರು ಏತ ನೀರಾವರಿ ಯೋಜನೆ ಇದೆ. ಸಿಂಗಟ್ನೂರು ನೀರಾವರಿ ಯೋಜನೆಯಲ್ಲಿ ಈಗೇನು ಕಾಲುವೆಗಳು ಸೋರ್ತದಾವೆ. ಆಮೇಲೆ 10 ಕೆರೆಗೆ ಅಂತೇಳಿ ಯೋಜನೆ ರೂಪಿಸಿಕೊಂಡು ಅದರಿಂದ ನಾವು 20 ಕೆರೆಗಳು ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ 20 ಕೆರೆಗಳು ಪರಿಪೂರ್ಣವಾಗಿ ತುಂಬಲಿಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಕೆನಾಲಿಂದ ನೇರವಾಗಿ ಏನು ಬಿಡ್ತಾ ಇದ್ದೀವಿ ಆ ಕೆರೆಗಳಂತೂ 100% ತುಂಬಲಿಕ್ಕೆ ಸಾಧ್ಯ ಇದೆ. ಯಾವ ಕೆರೆಗಳು ಪೈಪ್ಲೈನ್ ಮುಖಾಂತರ ನಾವು ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಯಾವುದು ಕೆರೆಗಳು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಪೈಪ್ಗಳೆಲ್ಲ ಹಳೇದಾಗಿದ್ದಾವೆ, ಎಲ್ಲ ಲೀಕೇಜ್ಗಳು ಬರ್ತಿದ್ದಾವೆ. ಇವತ್ತು ಪೈಪ್ಲೈನ್ ಲೀಕೇಜ್ ಆಗಿದ ತಕ್ಷಣ ರೈತರು ಹೋದಾಗ ಅವ್ರ ಬೆಳೆಯನ್ನು ನಾವು ನಾಶ ಮಾಡಿ ತೆಗೆದು ವೆಲ್ಡಿಂಗ್ ಮಾಡಿ ಮತ್ತೆ ಹಾಕೋ ಥರ ಪರಿಸ್ಥಿತಿ ಇದ್ದಾವೆ. ಬೆಳೆ ಬಂದಿದೆ ಅಂತೇಳಿ ಅವರು ಕೂಡ ರೈತರು ಕೂಡ ಅವಕಾಶ ಕೊಡಲ್ಲ. ಹಾಗಾಗಿ ಸಮಸ್ಯೆ ಇದೆ. ಕೇವಲ ಆ ಯೋಜನೆಗಳು ಪ್ರಾರಂಭವಾಗಿ 2017-18ರಲ್ಲಿ ಆಗಿದ್ದಾವೆ. ಕೇವಲ ಈ ಯೋಜನೆಗಳು ಪ್ರಾರಂಭವಾಗಿ 10 ವರ್ಷ ಆಗೋದ್ರಿಂದ ಮುಂಚೆ ಎಲ್ಲ ಕಡೆ ಲೀಕೇಜ್ಗಳು ಆಗ್ತಾ ಇದ್ದಾವೆ. ಆದರೆ ಮೇಂಟೆನೆನ್ಸಲ್ಲಿ ಲೀಕೇಜ್ಗಳನ್ನು ನಾವು ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಉದಾಹರಣೆಗೆ ತಡಕಲ್ ಕೆರೆಗೆ ಏನು ತುಂಬಿಸ್ಲಿಕ್ಕೆ ಈ ಟೋಟಲ್ ಎಷ್ಟು ವಾಟರ್ದು ಅವಶ್ಯಕತೆ ಇದೆ, ಅವ್ರೇನು ಪೈಪ್ ಏನು ಡಿಸೈನ್ ಮಾಡಿದ್ದಾರೆ, ಆ ಪೈಪಿಂದ ಕೇವಲ 25% ಮಾತ್ರ ಆ ಕೆರೆ ತುಂಬಿಸ್ಲಿಕ್ಕೆ ಸಾಧ್ಯ. ಆ ರೀತಿ ಡಿಸೈನ್ ಆಗಿದೆ. ಪೈಪಿಂದ ಏನು ಡೆಲಿವರಿ ಆಗ್ತಾ ಇದೆ ಆ ನೀರು ಈ ಸಮಯ ಅವೆಲ್ಲ ನೋಡಿದರೆ
ಅದು ಕೇವಲ 25%. ಮಳೆ ಆಧಾರಿತವಾಗಿ ಇನ್ನು 75% ತುಂಬಬೇಕಂತೇಳಿ ಆ ರೀತಿ ಯೋಜನೆ ಆಗಿದೆ. ಹಾಗಾಗಿ ತಳಕಲ್ ಕೆರೆ ಅಂತ ಈ ನೀರ ಯೋಜನೆಯಿಂದ ಪರಿಪೂರ್ಣವಾಗಿ ತುಂಬಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆರೆ ಮಾನ್ಯ ಬಸವಣ್ಣ ಕೆರೆಯಲ್ಲಿ ಏನು ನೀರು ಬಂದಮೇಲೆ ಮತ್ತೆ ಅಲ್ಲಿಂದ ಕೆಗೆ ತಾಂಡ ಮತ್ತು ಕುಮರಳ್ಳಿ ತಾಂಡ ಅಂತೇಳಿ ಅದೊಂದು ಯೋಜನೆ ಮಾಡಿದ್ದಾರೆ. ಅದು ಆ ಯೋಜನೆಯಿಂದ ಕೂಡ 4 ಕೆರೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನೇರವಾಗಿ ಹೊಳೆಯಿಂದ ಆ ಕೆರೆಗಳಿಗೆ ತುಂಬಿಸ್ಲಿಕ್ಕೆ ಯೋಜನೆ ರೂಪಿಸಿಕೊಂಡು ಆ ಸಂಬಂಧಪಟ್ಟ ಇಂಜಿನಿಯರ್ ಕಡೆಯಿಂದ ಸರ್ಕಾರ ಗಮನಗೂ ತಗೊಂಡು ಬಂದಿದ್ದೀನಿ. ನಾನು ಕೂಡ ಪತ್ರ ಕೂಡ ಬರ್ತಿದ್ದೀನಿ. ಈ ರೀತಿಯ ವ್ಯವಸ್ಥೆ ಇದೆ. ಈಗ ಟೌನು ನಾನೇನು ಓಡಾಡಿಲ್ಲ, ಬಟ್ ಈ ಹಿಂದೆ ಓಡಾಡಿದ್ದೆ. ಹಾಗಾಗಿ ಟೌನಲ್ಲಿ ಬೇಕಾಗಿದ್ದ ಸಿಸಿ ರಸ್ತೆಗಳು ಮತ್ತು ಲೈಟಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಆಮೇಲೆ ಒಂದು ಒಳ್ಳೆ ಬ್ಯೂಟಿಫಿಕೇಶನ್ ಕಾಣಲಿ ಅಂತೇಳಿ ಫೇಮಸ್ ಫುಟ್ಪಾತ್ ಎಲ್ಲ ಸ್ಟಾರ್ಟ್ ಮಾಡಿಸಿದ್ದೀನಿ. ಇನ್ನೊಂದು ತಿಂಗಳಿಗೆ ಅವು ಯಾವ್ಯಾವ ಸ್ಟೆಪ್ಸ್ ತಗೊಂಡಿದ್ದೀನಿ ಆ ಸ್ಟೆಪ್ಸ್ ಎಲ್ಲ. ಸೊ ಈ ರೀತಿ ಸಂಪೂರ್ಣವಾಗಿ ಕ್ಷೇತ್ರ ಪರ್ಯಟನೆ ಆಗಿದ್ದ ಮೇಲೆ ಈಗ ನಾನು ತಮಗೇನು ಅನುದಾನಗಳು ಹೇಳಿದೆ ಇಷ್ಟ ಈ ಕ್ಷೇತ್ರದ ಅವಶ್ಯಕತೆ ಇದೆ, ಇದೆಲ್ಲದೂ ಕೂಡ ಸೋಮವಾರದಿಂದ ಸ್ಟಾರ್ಟ್ ಆಗುವ ಅಧಿವೇಶನದಲ್ಲಿ ಸರ್ಕಾರ ಮುಂದೆ ನಾನು ಹೇಳ್ತೀನಿ. ಸರ್ಕಾರ ಇದನ್ನೆಲ್ಲ ಕೊಡುತ್ತೆ ಅಂತೇಳಿ ಭರವಸೆ ಇಟ್ಕೊಂಡಿದ್ದೀನಿ. ಈ ಹಿಂದೆ ಸರ್ಕಾರ ಎಲ್ಲ ಶಾಸಕರಿಗೆ 25 ಕೋಟಿ ಕೊಡ್ತೀವಿ ಅಂತೇಳಿ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕೊಟ್ಟರು, ನಮಗೆ 1 ರೂಪಾಯಿ ಕೂಡ ಕೊಡಲಿಲ್ಲ. ಈ ವರ್ಷ 50 ಕೋಟಿ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಅವರಿಗೆ ಕೊಟ್ಟರು ಹೊರತು ಬಿಜೆಪಿಯವರಿಗೆ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಯಾಕೆ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆ ಇದ್ದಾವೆ. ಕೆಲವೊಂದು ಊರಲ್ಲಿ ಭಾಳಷ್ಟು ವರ್ಷದಿಂದ ಎಕರೆ 2 ಎಕರೆ ಜಮೀನುಗಳು ಹಾಳಾಗಿ ಬಿದ್ದಿದ್ದಾವೆ. ಅಟ್ಲೀಸ್ಟ್ ಅದನ್ನೆಲ್ಲ ನಾವು ಬೇರೆ ಸರ್ಕಾರಿ ಕಟ್ಟಡಗಳಾಗಿರಲಿ, ಪಾರ್ಕ್ ಅಂತ ಏನಾದ್ರು ಅಭಿವೃದ್ಧಿ ಮಾಡಬೇಕಂತ ಅದಕ್ಕೆಲ್ಲ ಅನುದಾನದ ಅವಶ್ಯಕತೆ ಇದೆ. ಹಾಗಾಗಿ ಒಂದೊಂದು ಊರಲ್ಲಿ ಏನೇನು ಸಮಸ್ಯೆ ಇದೆ, ಎಷ್ಟು ಅನುದಾನ ಬೇಕಾಗ್ಬೋದು ಅಂತೇಳಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನನಗೂ ಮುಂದಿನ ದಿನಗಳಲ್ಲಿ ಬರುವ ಅಲ್ಪ ಸ್ವಲ್ಪ ಅನುದಾನದಿಂದ ನಾನು ಇಲ್ಲೇ ಲೋಕಲ್ ಅನುದಾನ ಡಿ.ಎಂ.ಎ ಮತ್ತು ಸಿಂಗಲ್ ನಮಗೆ ಕಲ್ಯಾಣ ಕರ್ನಾಟಕದಿಂದ ಏನು ಬರೋದು ಅನುದಾನದಿಂದ ಅಲ್ಪ ಸ್ವಲ್ಪ ಮಾಡ್ತೀನಿ. ಬಟ್ ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಸರ್ಕಾರದಿಂದ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಸರ್ಕಾರ ಗಮನದಾಗೆಲ್ಲ ತರ್ತೀನಿ. ನನ್ನ ಶಾಲಾ ಕಾಲೇಜುಗಳು, ಆಸ್ಪತ್ರೆಯ ಸಮಸ್ಯೆಗಳು, ನೀರಾವರಿ ರೈತರ ಸಮಸ್ಯೆಗಳು ಮತ್ತು ಊರಿಗೆ ಬೇಕಾಗಿರುವ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳಿಗೆ ಏನೇನು ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರ ಮುಂದೆ ಇಡ್ತೀನಿ. ಮತ್ತು ಕ್ಷೇತ್ರದ ಪರವಾಗಿ ಸರ್ಕಾರದ ಎಲ್ಲ ರೀತಿಯ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೀವಿ ಅಂತೇಳಿ ನಾವು ಕಾಣ್ ಮಾಡ್ತಾರೆ. ಸರ್, ಮುದೇನೂರು ಕೆರೆಗೆ ಯಾಕೆ ನೀರು ಬಿಡ್ತಾ ಇಲ್ಲ? ಮುದೇನೂರು ಕೆರೆಯಲ್ಲಿ ನಂದಳ್ಳಿ ಭಾಗದ ರೈತರು ನಮ್ಮ ಹೊಲದಲ್ಲಿ ಕೆರೆ ನೀರು ನಿಲ್ಲುತ್ತೆ ಅಂತೇಳಿ ಅದನ್ನ ಇಷ್ಟೇ ಲೆವೆಲ್ವರೆಗೆ ತುಂಬಿಸ್ಬೇಕಂತೇಳಿ ಕೋರ್ಟಿಂದ ಒಂದು ಆದೇಶ ಆಗಿದೆ ಅಂತೇಳಿ ಈಗ ನನಗೆ 2 ದಿನ ಹಿಂದೆ ನಡೆದಂಥ ಮೀಟಿಂಗಲ್ಲಿ ನಮ್ಮ ಮೇಜರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದರು. ಆ ಆದೇಶ ಕಾಪಿ ತೊಗೊಂಬರೋದು ಇವತ್ತು ಹೇಳಿದ್ದೀನಿ. ಆದೇಶ ಕಾಪಿ ತಗೊಂಡು ನಮ್ಮ ಲೀಗಲ್ ಎಕ್ಸ್ಪರ್ಟ್ ಅವರಿಗೆ ಕೊಟ್ಟು ಎಷ್ಟು ತುಂಬ ಕೋರ್ಟ್ ತೀರ್ಮಾನ ಮಾಡಿದೆ. ಆಮೇಲೆ ಕೋರ್ಟ್ ಯಾಕೆ ಫುಲ್ ತುಂಬಲಿಕ್ಕೆ ಏನು ಕಾರಣ ಕೊಟ್ಟು ಕೋರ್ಟ್ ಅದನ್ನು ನೀವು ತಡೆ ಆಜ್ಞೆ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಇವತ್ತು ನಾಳೆ ನನಗೆ ಮನವರಿಕೆ ಆಗಿದೆ. ಹಾಗಾಗಿ ಇವತ್ತು